ಶೌಕತ್ ಕಾತರ್ಕಿ ಹಾಗೂ ಯಾಸೀನ್ ಸಾಬ್ ಬೋದ್ಲೆಖಾನ್ ಇವರ ಸಾರಥ್ಯದಲ್ಲಿ ಕರುನಾಡ ಘರ್ಜನೆ ನ್ಯೂಸ್. ಡಾಕ್ಟರ್ ಎಚ್ ಕೆ ಪಾಟೀಲ್ ಅವರಿಗೆ ಧನ್ಯವಾದಗಳು. ಕನ್ನಡದಿಂದ 3 ತಿಂಗಳಾಯ್ತು 4 ತಿಂಗಳಾಯ್ತು ಅಲ್ಲ, ಅವನು ನಿಮ್ಮಂಥವ್ರನ್ನ 5 ಮಂದಿನ 6 ಮಂದಿನ ನೋಡೋಣಲ್ಲ, ಯಾರೂ ಸಮಸ್ಯೆ ಬಗೆಹರಿಸಿಲ್ಲ. ಅಂಥ ಸಮಸ್ಯೆಯನ್ನು ನಾವು ಬಗೆಹರಿಸೋಣ. ಒಟ್ಟು ನಾವು ಗದಗ್ನವರು ಒಂದು ವಿಶೇಷವಾಗಿರ್ತಕ್ಕಂಥ ನೆಲದ ಮೇಲಿದ್ದೇವೆ. ನಾವು ನಮ್ಮದೇ ಆಗಿರ್ತಕ್ಕಂಥ ಸತ್ವ ಆಧಾರಿತ ತತ್ವ ಆಧಾರಿತ ಆಡಳಿತವನ್ನು ಏನು ಮಾಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಖುಷಿ ಆಗ್ಬೋದು. ಈಗೇನು ನಾವು ಪಂಚ ಗ್ಯಾರಂಟಿ ಬಗ್ಗೆ ಮಾತಾಡ್ತೇವಲ್ಲ, ಭಾಳಷ್ಟು ಚರ್ಚೆ ನಡೆದವು. ಪಂಚ ಗ್ಯಾರಂಟಿ ನಮ್ಮ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗಿದೆಯೋ? ರಾಜ್ಯ ಸರ್ಕಾರಕ್ಕೆ ಹೊರೆ ಆಗೋ ಪ್ರಶ್ನೆನೇ ಇಲ್ಲ. ಜನ ನಮಗೆ ಹೊರೆ ಅಲ್ಲ. ಜನ ಅವ್ರಿಗೆ ನಾವು ಸ್ಪಂದಿಸಬೇಕಾಗಿದ್ದು ನಮ್ಮ ಕರ್ತವ್ಯ. ಬಡವರು ನಮಗೆ ಹೊರೆ ಅಲ್ಲ. ಬಡವರ ಬಡತನವನ್ನು ನಿರ್ಮೂಲನೆ ಮಾಡೋದಕ್ಕೆ ಏನು ಬಂದಿದೆ ಒಂದು ಅತ್ಯಂತ ಅದ್ಭುತವಾದ ಕಾರ್ಯಕ್ರಮ ಪಂಚ ಗ್ಯಾರಂಟಿ ಕಾರ್ಯಕ್ರಮ. ಇದು ನಿಜವಾಗಿಯೂ ಜನರ ಮುಖದಲ್ಲಿ ನಗು ಮೂಡಿಸುವಂಥ ಕಾರ್ಯಕ್ರಮ. ಇದು 50,000 60,000 5 ಲಕ್ಷದಾಗ 50,000 5 ಲಕ್ಷದಾಗ 50,000. ಸರ್ಕಾರದ ನೀತಿ, ಸರ್ಕಾರದ ಕಾನೂನು, ಸರ್ಕಾರದ ಅಧಿಕಾರಿಗಳು, ಸರ್ಕಾರದಲ್ಲಿರ್ತಕ್ಕಂಥ ಬೇರೆ ಬೇರೆ ಮಧ್ಯವರ್ತಿಗಳು, ರಾಜಕೀಯ ಜನರನ್ನು ಹಿಡ್ಕೊಂಡು ಎಷ್ಟು ಜನ ಲೆಕ್ಕ ಬಿಟ್ಟು ಶ್ರೀಮಂತರಾಗ್ಯಾರ. ಹಾಗಾದ್ರು ಅವರಿಗೆ ಇದ್ದಿರ್ತಕ್ಕಂಥ ಸೌಲಭ್ಯವನ್ನು 10% ನಾವು ಈ ಕಡೆ ಟ್ರಾನ್ಸ್ಫರ್ ಮಾಡಿದರೆ ಬಡವರಿಗೆ ಏನು ಬೇಕು, ನಾವೀಗೇನು ಕೊಟ್ಟಿವಿ ಗ್ಯಾರಂಟಿ ಮೂಲಕ, ಅದನ್ನು ನಾವು ಮುಟ್ಟಿಸೋದಕ್ಕೆ ಸಾಧ್ಯ. ಒಬ್ಬೊಬ್ಬ ಉದ್ದಿಮೆದಾರನಿಗೆ ಕೋಳಿವಾಡ ಅವರ 10 ಲಕ್ಷ ಕೋಟಿ ಲಾಭ ಆಗುವಂಗ ಸರ್ಕಾರಗಳು ಮಾಡ್ತವೆ. 50,000 ಕೋಟಿ ರೂಪಾಯಿ 7 ಕೋಟಿಯ ಜನಸಂಖ್ಯೆ ಇದ್ದಂಥ ಈ ರಾಜ್ಯದೊಳಗೆ ಬಡವರಿಗೆ ನಾವು ವೆಚ್ಚ ಮಾಡಿದರೆ ಅದಕ್ಕೆ ಯಾಕೆ ಯಾರಿಗಾರ ಹೊಟ್ಟೆ ಉರಿ? ಬಡವರ ಈ ಕಾರ್ಯಕ್ರಮ ಸತತವಾಗಿ ನಡೀತದೆ. ನಮ್ಮ ಜಿಲ್ಲೆಯ ಕೂಗು ಈ ಪಂಚ ಗ್ಯಾರಂಟಿಯನ್ನು ಮಾನವ ಹಕ್ಕುಗಳನ್ನಾಗಿ ಮಾಡಬೇಕು. ನಾವು 4 ಮಂದಿ ಅಗ್ನಿ ಶಿಸ್ತಿನಾಗಿದ್ದು ಕಾರ್ನಾಗ ಅಡ್ಡಾಡ್ಕೊಂತ ರೋಡ್ ಚಲೋ ಐತೆ ನೋಡಿದ್ದು ಎದಕ್ಕೆ ಬಂತು? ಅಲ್ಲೇ ಬಾಜುಗೆ ನಿಂತವಂಗ ಹೊಟ್ಟಿಗೆ ಸಂಪೂರ್ಣ ಊಟ ಇಲ್ಲ ಅಂದ್ರೆ, ಹಸಿವಿನಿಂದ ಅವನು ಬಳಲ್ತಿದ್ದ ಅಂದ್ರೆ ನೀವು ಭಾಳ ಖುಷಿಲೇ ಅಡ್ಡಾಡೋಕ್ಕಾಗತ್ತೆ. ನಿಮ್ದು ಎಂಥ ದೊಡ್ಡ ಕಾರ್ಯ ಇರ್ಬೋದು, ಅಥವಾ ನೀವೆಷ್ಟೇ ಸುಖವಾಗಿರ್ಬೋದು, ಆದರೆ ನಮ್ಮ ಪರಿಸರ, ನಮ್ಮ ಸಮಾಜ, ನಮ್ಮ ನಾಡು, ನಮ್ಮ ಗ್ರಾಮ, ನಮ್ಮ ಜಿಲ್ಲೆ, ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಪ್ರಜೆ ಸಂತುಷ್ಟನಾಗಿರಬೇಕು, ಶ್ರಮ ಮಾಡಬೇಕು.